ಕಮಲಾನಗರದಲ್ಲಿರುವಂತಹ ಜಿಬಿಎ ಹೆರಿಗೆ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತು ಈ ಆಸ್ಪತ್ರೆಯಲ್ಲಿ ವೈದ್ಯರು ಇರೋದಿಲ್ಲ. ಈ ಕುರಿತಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬಳಿಕ ಇದೀಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರೋದು. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಜಿಬಿಎ ವ್ಯಾಪ್ತಿಯ ಪ್ರಮುಖವಾಗಿರುವಂತಹ ಹೆರಿಗೆ ಆಸ್ಪತ್ರೆ ಇದೀಗ ತನ್ನ ಅಂತಿಮ ದಿನವನ್ನು ಎಣಿಸುತ್ತಿದ್ದು ಶೀಘ್ರದಲ್ಲೇ ಇದು ಡೆಮಾಲಿಷನ್ ಕೂಡ ಆಗಲಿದೆ. ಜಿಬಿಎ ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಅಂದ್ರೆ ಶ್ರೀರಾಂಪುರದಲ್ಲಿರುವಂತಹ ರೆಫರಲ್ ಆಸ್ಪತ್ರೆ ಇದೆ. ಈ ಒಂದು ಆಸ್ಪತ್ರೆಯಲ್ಲಿ ತಿಂಗಳಿಗೆ ಸರಿಸುಮಾರು 60 ರಿಂದ 70 ಹೆರಿಗೆ ಆಗ್ತಾ ಇತ್ತು. ವರ್ಷಕ್ಕೆ ಸರಿಸುಮಾರು 800ರಷ್ಟು ಹೆರಿಗೆ ಆಗ್ತಾ ಇತ್ತು. ಈ ಒಂದು ಆಸ್ಪತ್ರೆಯನ್ನು 1963ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದೀಗ ಬ್ರ್ಯಾಂಡ್ ಬೆಂಗಳೂರಿನ ಕಾನ್ಸೆಪ್ಟ್ ನಡಿ ಈ ಒಂದು ಆಸ್ಪತ್ರೆಯನ್ನು ಡೆಮಾಲಿಷನ್ ಮಾಡಿ ಹೊಸದಾಗಿರುವಂತಹ ಆಸ್ಪತ್ರೆ ನಿರ್ಮಾಣ ಮಾಡಲು ಪ್ಲಾನ್ ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಅದಕ್ಕೆ ಬೇಕಾದಂತಹ ಟೆಂಡರ್ಗೆ ಕೂಡ ಆಹ್ವಾನ ಆಗಿದೆ. ಒಟ್ಟು 24 ಕೋಟಿಯಷ್ಟು ವೆಚ್ಚದಲ್ಲಿ ಹೊಸದಾಗಿರುವಂತಹ ಆಸ್ಪತ್ರೆ ನಿರ್ಮಾಣ ಆಗುತ್ತೆ. ಈ ಪೈಕಿ 19 ಕೋಟಿಯಷ್ಟು ಸಿವಿಲ್ ವರ್ಕ್ ಇದ್ರೆ 6 ಕೋಟಿಯಷ್ಟು ಇಕ್ವಿಪ್ಮೆಂಟ್ಸ್ ಗೆ ಇದೀಗ ಖರ್ಚಾಗ್ತಾ ಇದೆ. ಸರಿಸುಮಾರು 2 ವರ್ಷಗಳ ಕಾಲ ಇದರ 2 ವರ್ಷದೊಳಗೆ ಹೊಸದಾಗಿರುವಂತಹ ಆಸ್ಪತ್ರೆ ನಿರ್ಮಾಣ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿರುವಂತಹ ಈ ಒಂದು ಹೆರಿಗೆ ಆಸ್ಪತ್ರೆಗೆ ಬರುವಂತಹ ಯಾವುದೇ ಗರ್ಭಿಣಿ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯವಾಗಿರುವಂತಹ ಒಂದಿಷ್ಟು ಆಸ್ಪತ್ರೆಗೆ ರೆಫರ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಪಶ್ಚಿಮ ಪಾಲಿಕೆ ಆಯುಕ್ತರಾಗಿರುವಂತಹ ಕೆ.ವಿ. ರಾಜೇಂದ್ರ ಇದ್ರೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಅಲ್ಲಿ ಯಾಕೆ ಸರ್ 4 ಗಂಟೆ ಮೇಲೆ ಯಾವುದೇ ಸಿಸೇರಿಯನ್ ಆಗ್ತಿಲ್ಲ, ಯಾಕೆ ಅಂತ? ಇದು ಕಳೆದ ವಾರ ನಾನು ರಿವ್ಯೂ ಮಾಡಿದಾಗ್ಲೂ ಕೂಡ 4 ಗಂಟೆ ನಂತರ ಅಲ್ಲಿ ಹೆರಿಗೆ ಆಗ್ತಾ ಇಲ್ಲ ಅನ್ನೋದು ಮಾಹಿತಿ ಸಿಕ್ಕಿದೆ. ಅದಕ್ಕೆ 2 ಬರೀ ಕನ್ಸಲ್ಟೆಂಟ್ಸ್ ಅಂದ್ರೆ ಅಲ್ಲಿ ಗೈನಕಾಲಜಿಸ್ಟ್, ಆಬ್ಸ್ಟೆಟಿಷಿಯನ್ ಮತ್ತೆ 2 ಜನ ಪೀಡಿಯಾಟ್ರಿಷಿಯನ್, 2 ಜನ ಅರವಳಿಕೆ ತಜ್ಞರು, ಅನಸ್ಥೆಟಿಸ್ಟ್ ಅಲ್ಲಿದ್ದಾರೆ. ಸರ್, ಅಂದ್ರೆ ಇಲ್ಲಿ ವೈದ್ಯರ ಕೊರತೆ ಇದೆ, ಹೆಂಗೆ ಅಂತ? ವೈದ್ಯರ ಕೊರತೆ ಅಂತ ಹೇಳಂದ್ರೆ ಈಗ ಜನ ನಿರೀಕ್ಷೆ ಇದ್ರೊಳಗಡೆ ಆಗಿದೆ. ನಂಬರ್ಗಳು ಬಿಬಿಎಂಪಿ ಆಸ್ಪತ್ರೆ ಮೇಲೆ ನಂಬಿಕೆ ಜಾಸ್ತಿ ಜನರು ಕೂಡ ಅಲ್ಲಿ ಬಂದು ಇದ್ರೊಳಗಡೆ ಮಾಡ್ತಾ ಇದ್ದಾರೆ. ನಾವು ರಿಕ್ರೂಟ್ಮೆಂಟ್ ಅನ್ನು ಮಾಡೋದಕ್ಕೆ ನಾವು ಕ್ರಮ ವಹಿಸ್ತಾ ಇದ್ವಿ. ಈಗ ಶ್ರೀರಾಂಪುರದಲ್ಲಿ ಸ್ಟಾಫ್ ರಿಡೆಂಡೆಂಟ್ ಆಗೋದ್ರಿಂದ ಅವ್ರನ್ನೇ ನಾವು ಮಹಾಲಕ್ಷ್ಮೀಪುರಂ ಹಾಸ್ಪಿಟಲ್ಗೆ ಕಳಿಸೋದಕ್ಕೆ ಪ್ಲಾನ್ ಮಾಡಿದ್ವಿ. ಮಹಾಲಕ್ಷ್ಮೀಪುರಂ ಆಸ್ಪತ್ರೆಯಲ್ಲಿ ಯಾಕೆ ಇಷ್ಟು ದಿನ ಸಂಜೆ ಮೇಲೆ ಇರಲಿಲ್ಲ ಅಂತ? ಯಾಕಂದ್ರೆ ಹತ್ರದಲ್ಲೇನೆ 3 ಕಿಲೋಮೀಟರ್ ಹತ್ರದಲ್ಲೇನೆ ನಮ್ದು ಬಿಬಿಎಂಪಿ ಇನ್ನೊಂದು ಆಸ್ಪತ್ರೆ ಇದೆ. 3 ಕಿಲೋಮೀಟರ್ ಹೊಸಳ್ಳಿ ಒಳಗಡೆ ನಮ್ದು ಒಂದು ಆಸ್ಪತ್ರೆ ಇದೆ. ಶ್ರೀರಾಂಪುರಲ್ಲೂ ಅದು 3 ಕಿಲೋಮೀಟರ್ 3 ರಿಂದ 5 ಕಿಲೋಮೀಟರ್ ಏನೋ ಬರುತ್ತೆ. ಅಲ್ಲೇನೆ ಒಂದು ಹಾಸ್ಪಿಟಲ್ ಇದೆ. ಹಾಗಾಗಿ ಅದ್ರದ್ದು ಅವಶ್ಯಕತೆ ಕಂಡು ಬಂದಿರಲಿಲ್ಲ ಅನ್ಸುತ್ತೆ. ಹಳೆದನ್ನ ನಾನು ಹೊಸದಾಗಿ ನಾವು ಅವಶ್ಯಕತೆ ಇದೆ ಅಂತ ಹೇಳಿ ಕೇಳಿ ಬಂದಿದ್ರಿಂದ ರಿಕ್ರೂಟ್ಮೆಂಟ್ ಮಾಡೋಣ ಅನ್ನೋದಕ್ಕೆ ಈ ಶ್ರೀರಾಂಪುರ ಹಾಸ್ಪಿಟಲ್ ಶಿಥಿಲಾವಸ್ಥೆ ಇರೋದು ಡೆಮಾಲಿಷನ್ ಆದ್ರೆ ಆ ಸ್ಟಾಫ್ ಅನ್ನ ನಾವು ಮಹಾಲಕ್ಷ್ಮೀಪುರಂಗೆ ಶಿಫ್ಟ್ ಮಾಡ್ತೀವಿ. ಒಂದಿಷ್ಟು ರೋಗಿಗಳು ಇಲ್ಲಿ ಬಂದು ಹೊರಗಡೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ರು, ಮತ್ತೆ ಅಂದ್ರೆ ಇವರು ರೆಫರ್ ಮಾಡ್ತಾ ಇದ್ರು ಇಲ್ಲಿ ಸಿಸರನ್ ಇಲ್ಲ ಅಂತ. ಅಂದ್ರೆ ಇಲ್ಲಿ ರೋಗಿಗಳು ಅಂದ್ರೆ ಹೆರಿಗೆ ಕೇಸ್ ಬಂದಂತ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಸಿಸರನ್ ಆದ್ರೂ ಕೂಡ ಬೇರೆ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಇಲ್ಲ, ಅದಕ್ಕೆ ನಾನು ಬಹಳ ಸ್ಪಷ್ಟವಾದಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ನಮ್ಮವರು ಹೊಸಳ್ಳಿ ಮತ್ತೆ ಶ್ರೀರಾಂಪುರ ಆಸ್ಪತ್ರೆ ಜೊತೆಗೆ ಕನೆಕ್ಷನ್ ಇಡಬೇಕು. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಆಸ್ಪತ್ರೆಗೆ ಬಂದಿರುವಂತವ್ರನ್ನ ಪ್ರೈವೇಟ್ಗೆ ಕಳಿಸುವಂತದನ್ನ ಮಾಡಬಾರ್ದು ಅನ್ನೋದನ್ನ ನಮ್ಮ ಹೆಲ್ತ್ ಆಫೀಸರ್ಸ್ ಗಳಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಆ ಕಂಪ್ಲೇಂಟ್ ಬಂದ್ರೆ ನಾವು ಬಹಳ ಸೀರಿಯಸ್ ಆಗಿ ವರ್ಕ್ ಮಾಡ್ತೀವಿ. ಥ್ಯಾಂಕ್ ಯು. ಇಷ್ಟು ಪಶ್ಚಿಮ ಪಾಲಿಕೆ ಆಯುಕ್ತರಾಗಿರುವಂತಹ ಕೆ.ವಿ. ರಾಜೇಂದ್ರ ಅವರ ಸ್ಪಷ್ಟನೆ. ಅವರ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮಲಾನಗರದಲ್ಲಿರುವಂತಹ ಜಿಬಿಎ ಹೆರಿಗೆ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತು ಈ ಆಸ್ಪತ್ರೆಯಲ್ಲಿ ವೈದ್ಯರು ಇರೋದಿಲ್ಲ. ಈ ಕುರಿತಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬಳಿಕ ಇದೀಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರೋದು. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಜಿಬಿಎ ವ್ಯಾಪ್ತಿಯ ಪ್ರಮುಖವಾಗಿರುವಂತಹ ಹೆರಿಗೆ ಆಸ್ಪತ್ರೆ ಇದೀಗ ತನ್ನ ಅಂತಿಮ ದಿನವನ್ನು ಎಣಿಸುತ್ತಿದ್ದು ಶೀಘ್ರದಲ್ಲೇ ಇದು ಡೆಮಾಲಿಷನ್ ಕೂಡ ಆಗಲಿದೆ. ಜಿಬಿಎ ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಅಂದ್ರೆ ಶ್ರೀರಾಂಪುರದಲ್ಲಿರುವಂತಹ ರೆಫರಲ್ ಆಸ್ಪತ್ರೆ ಇದೆ. ಈ ಒಂದು ಆಸ್ಪತ್ರೆಯಲ್ಲಿ ತಿಂಗಳಿಗೆ ಸರಿಸುಮಾರು 60 ರಿಂದ 70 ಹೆರಿಗೆ ಆಗ್ತಾ ಇತ್ತು. ವರ್ಷಕ್ಕೆ ಸರಿಸುಮಾರು 800ರಷ್ಟು ಹೆರಿಗೆ ಆಗ್ತಾ ಇತ್ತು. ಈ ಒಂದು ಆಸ್ಪತ್ರೆಯನ್ನು 1963ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದೀಗ ಬ್ರ್ಯಾಂಡ್ ಬೆಂಗಳೂರಿನ ಕಾನ್ಸೆಪ್ಟ್ ನಡಿ ಈ ಒಂದು ಆಸ್ಪತ್ರೆಯನ್ನು ಡೆಮಾಲಿಷನ್ ಮಾಡಿ ಹೊಸದಾಗಿರುವಂತಹ ಆಸ್ಪತ್ರೆ ನಿರ್ಮಾಣ ಮಾಡಲು ಪ್ಲಾನ್ ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಅದಕ್ಕೆ ಬೇಕಾದಂತಹ ಟೆಂಡರ್ಗೆ ಕೂಡ ಆಹ್ವಾನ ಆಗಿದೆ. ಒಟ್ಟು 24 ಕೋಟಿಯಷ್ಟು ವೆಚ್ಚದಲ್ಲಿ ಹೊಸದಾಗಿರುವಂತಹ ಆಸ್ಪತ್ರೆ ನಿರ್ಮಾಣ ಆಗುತ್ತೆ. ಈ ಪೈಕಿ 19 ಕೋಟಿಯಷ್ಟು ಸಿವಿಲ್ ವರ್ಕ್ ಇದ್ರೆ 6 ಕೋಟಿಯಷ್ಟು ಇಕ್ವಿಪ್ಮೆಂಟ್ಸ್ ಗೆ ಇದೀಗ ಖರ್ಚಾಗ್ತಾ ಇದೆ. ಸರಿಸುಮಾರು 2 ವರ್ಷಗಳ ಕಾಲ ಇದರ 2 ವರ್ಷದೊಳಗೆ ಹೊಸದಾಗಿರುವಂತಹ ಆಸ್ಪತ್ರೆ ನಿರ್ಮಾಣ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿರುವಂತಹ ಈ ಒಂದು ಹೆರಿಗೆ ಆಸ್ಪತ್ರೆಗೆ ಬರುವಂತಹ ಯಾವುದೇ ಗರ್ಭಿಣಿ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯವಾಗಿರುವಂತಹ ಒಂದಿಷ್ಟು ಆಸ್ಪತ್ರೆಗೆ ರೆಫರ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಪಶ್ಚಿಮ ಪಾಲಿಕೆ ಆಯುಕ್ತರಾಗಿರುವಂತಹ ಕೆ.ವಿ. ರಾಜೇಂದ್ರ ಇದ್ರೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಅಲ್ಲಿ ಯಾಕೆ ಸರ್ 4 ಗಂಟೆ ಮೇಲೆ ಯಾವುದೇ ಸಿಸೇರಿಯನ್ ಆಗ್ತಿಲ್ಲ, ಯಾಕೆ ಅಂತ? ಇದು ಕಳೆದ ವಾರ ನಾನು ರಿವ್ಯೂ ಮಾಡಿದಾಗ್ಲೂ ಕೂಡ
4 ಗಂಟೆ ನಂತರ ಅಲ್ಲಿ ಹೆರಿಗೆ ಆಗ್ತಾ ಇಲ್ಲ ಅನ್ನೋದು ಮಾಹಿತಿ ಸಿಕ್ಕಿದೆ. ಅದಕ್ಕೆ 2 ಬರೀ ಕನ್ಸಲ್ಟೆಂಟ್ಸ್ ಅಂದ್ರೆ ಅಲ್ಲಿ ಗೈನಕಾಲಜಿಸ್ಟ್, ಆಬ್ಸ್ಟೆಟಿಷಿಯನ್ ಮತ್ತೆ 2 ಜನ ಪೀಡಿಯಾಟ್ರಿಷಿಯನ್, 2 ಜನ ಅರವಳಿಕೆ ತಜ್ಞರು, ಅನಸ್ಥೆಟಿಸ್ಟ್ ಅಲ್ಲಿದ್ದಾರೆ. ಸರ್ ಅಂದ್ರೆ ಇಲ್ಲಿ ವೈದ್ಯರ ಕೊರತೆ ಇದೆ ಹೆಂಗೆ ಅಂತ? ವೈದ್ಯರ ಕೊರತೆ ಅಂತ ಹೇಳಂದ್ರೆ ಈಗ ಜನ ನಿರೀಕ್ಷೆ ಇದ್ರೊಳಗಡೆ ಆಗಿದೆ. ನಂಬರ್ಗಳು ಬಿಬಿಎಂಪಿ ಆಸ್ಪತ್ರೆ ಮೇಲೆ ನಂಬಿಕೆ ಜಾಸ್ತಿ ಜನರು ಕೂಡ ಅಲ್ಲಿ ಬಂದು ಇದ್ರೊಳಗಡೆ ಮಾಡ್ತಾ ಇದ್ದಾರೆ. ನಾವು ರಿಕ್ರೂಟ್ಮೆಂಟ್ ಅನ್ನು ಮಾಡೋದಕ್ಕೆ ನಾವು ಕ್ರಮ ವಹಿಸ್ತಾ ಇದ್ವಿ. ಈಗ ಶ್ರೀರಾಮ್ಪುರದಲ್ಲಿ ಸ್ಟಾಫ್ ರಿಡೆಂಡೆಂಟ್ ಆಗೋದ್ರಿಂದ ಅವ್ರನ್ನೇ ನಾವು ಮಹಾಲಕ್ಷ್ಮೀಪುರಂ ಹಾಸ್ಪಿಟಲ್ಗೆ ಕಳಿಸೋದಕ್ಕೆ ಪ್ಲಾನ್ ಮಾಡಿದ್ವಿ. ಮಹಾಲಕ್ಷ್ಮೀಪುರಂ ಆಸ್ಪತ್ರೆಯಲ್ಲಿ ಯಾಕೆ ಇಷ್ಟು ದಿನ ಸಂಜೆ ಮೇಲೆ ಇರಲಿಲ್ಲ ಅಂತ? ಯಾಕಂದ್ರೆ ಹತ್ರದಲ್ಲೇನೆ 3 ಕಿಲೋಮೀಟರ್ ಹತ್ರದಲ್ಲೇನೆ ನಮ್ದು ಬಿಬಿಎಂಪಿ ಇನ್ನೊಂದು ಆಸ್ಪತ್ರೆ ಇದೆ. 3 ಕಿಲೋಮೀಟರ್ ಹೊಸಳ್ಳಿ ಒಳಗಡೆ ನಮ್ದು ಒಂದು ಆಸ್ಪತ್ರೆ ಇದೆ. ಶ್ರೀರಾಮ್ಪುರಲ್ಲೂ ಅದು 3 ಕಿಲೋಮೀಟರ್, 3 ರಿಂದ 5 ಕಿಲೋಮೀಟರ್ ಏನೋ ಬರುತ್ತೆ. ಅಲ್ಲೇನೆ ಒಂದು ಹಾಸ್ಪಿಟಲ್ ಇದೆ. ಹಾಗಾಗಿ ಅದ್ರದ್ದು ಅವಶ್ಯಕತೆ ಕಂಡು ಬಂದಿರಲಿಲ್ಲ ಅನ್ಸುತ್ತೆ. ಹಳೆದನ್ನ ನಾನು ಹೊಸದಾಗಿ ನಾವು ಅವಶ್ಯಕತೆ ಇದೆ ಅಂತೇಳಿ ಕೇಳಿ ಬಂದಿದ್ರಿಂದ ರಿಕ್ರೂಟ್ಮೆಂಟ್ ಮಾಡೋಣ ಅನ್ನೋದಕ್ಕೆ ಈ ಶ್ರೀರಾಮ್ಪುರ ಹಾಸ್ಪಿಟಲ್ ಶಿಥಿಲಾವಸ್ಥೆ ಇರೋದು ಡೆಮಾಲಿಷನ್ ಆದ್ರೆ ಆ ಸ್ಟಾಫ್ ಅನ್ನ ನಾವು ಮಹಾಲಕ್ಷ್ಮೀಪುರಂಗೆ ಶಿಫ್ಟ್ ಮಾಡ್ತೀವಿ. ಒಂದಿಷ್ಟು ರೋಗಿಗಳು ಇಲ್ಲಿ ಬಂದು ಹೊರಗಡೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ರು, ಮತ್ತೆ ಅಂದ್ರೆ ಇವರು ರೆಫರ್ ಮಾಡ್ತಾ ಇದ್ರು ಇಲ್ಲಿ ಸಿಸರನ್ ಇಲ್ಲ ಅಂತ. ಅಂದ್ರೆ ಇಲ್ಲಿ ರೋಗಿಗಳು ಅಂದ್ರೆ ಹೆರಿಗೆ ಕೇಸ್ ಬಂದಂತ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಸಿಸರನ್ ಆದ್ರೂ ಕೂಡ ಬೇರೆ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಇಲ್ಲ, ಅದಕ್ಕೆ ನಾನು ಬಹಳ ಸ್ಪಷ್ಟವಾದಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ನಮ್ಮವರು ಹೊಸಳ್ಳಿ ಮತ್ತೆ ಶ್ರೀರಾಮ್ಪುರ ಆಸ್ಪತ್ರೆ ಜೊತೆಗೆ ಕನೆಕ್ಷನ್ ಇಡಬೇಕು. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಆಸ್ಪತ್ರೆಗೆ ಬಂದಿರುವಂತವ್ರನ್ನ ಪ್ರೈವೇಟ್ಗೆ ಕಳಿಸುವಂತದನ್ನ ಮಾಡಬಾರ್ದು ಅನ್ನೋದನ್ನ ನಮ್ಮ ಹೆಲ್ತ್ ಆಫೀಸರ್ಸ್ ಗಳಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಆ ಕಂಪ್ಲೇಂಟ್ ಬಂದ್ರೆ ನಾವು ಬಹಳ ಸೀರಿಯಸ್ ಆಗಿ ವರ್ಕ್ ಮಾಡ್ತೀವಿ. ಥ್ಯಾಂಕ್ ಯು. ಇಷ್ಟು ಪಶ್ಚಿಮ ಪಾಲಿಕೆ ಆಯುಕ್ತರಾಗಿರುವಂತಹ KV ರಾಜೇಂದ್ರ ಅವರ ಸ್ಪಷ್ಟನೆ. ಅವರ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮಲಾನಗರದಲ್ಲಿರುವಂತಹ GBA ಹೆರಿಗೆ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತು ಈ ಆಸ್ಪತ್ರೆಯಲ್ಲಿ ವೈದ್ಯರು ಇರೋದಿಲ್ಲ. ಈ ಕುರಿತಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬಳಿಕ ಇದೀಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರೋದು. ಈ ಕುರಿತಾಗಿ ಒಂದು ಡೀಟೇಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. GBA ವ್ಯಾಪ್ತಿಯ ಪ್ರಮುಖವಾಗಿರುವಂತಹ ಹೆರಿಗೆ ಆಸ್ಪತ್ರೆ ಇದೀಗ ತನ್ನ ಅಂತಿಮ ದಿನವನ್ನು ಎಣಿಸುತ್ತಿದ್ದು ಶೀಘ್ರದಲ್ಲೇ ಇದು ಡೆಮಾಲಿಷನ್ ಕೂಡ ಆಗಲಿದೆ. GBA ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಅಂದ್ರೆ ಶ್ರೀರಾಮ್ಪುರದಲ್ಲಿರುವಂತಹ ರೆಫರಲ್ ಆಸ್ಪತ್ರೆ ಇದೆ. ಈ ಒಂದು ಆಸ್ಪತ್ರೆಯಲ್ಲಿ ತಿಂಗಳಿಗೆ ಸರಿಸುಮಾರು 60 ರಿಂದ 70 ಹೆರಿಗೆ ಆಗ್ತಾ ಇತ್ತು. ವರ್ಷಕ್ಕೆ ಸರಿಸುಮಾರು 800ರಷ್ಟು ಹೆರಿಗೆ ಆಗ್ತಾ ಇತ್ತು. ಈ ಒಂದು ಆಸ್ಪತ್ರೆಯನ್ನು 1963ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದೀಗ ಬ್ರ್ಯಾಂಡ್ ಬೆಂಗಳೂರಿನ ಕಾನ್ಸೆಪ್ಟ್ ನಡಿ ಈ ಒಂದು ಆಸ್ಪತ್ರೆಯನ್ನು ಡೆಮಾಲಿಷನ್ ಮಾಡಿ ಹೊಸದಾಗಿರುವಂತಹ ಆಸ್ಪತ್ರೆ ನಿರ್ಮಾಣ ಮಾಡಲು ಪ್ಲಾನ್ ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಅದಕ್ಕೆ ಬೇಕಾದಂತಹ ಟೆಂಡರ್ಗೆ ಕೂಡ ಆಹ್ವಾನ ಆಗಿದೆ. ಒಟ್ಟು 24 ಕೋಟಿಯಷ್ಟು ವೆಚ್ಚದಲ್ಲಿ ಹೊಸದಾಗಿರುವಂತಹ ಆಸ್ಪತ್ರೆ ನಿರ್ಮಾಣ ಆಗುತ್ತೆ. ಈ ಪೈಕಿ 19 ಕೋಟಿಯಷ್ಟು ಸಿವಿಲ್ ವರ್ಕ್ ಇದ್ರೆ 6 ಕೋಟಿಯಷ್ಟು ಇಕ್ವಿಪ್ಮೆಂಟ್ಸ್ ಗೆ ಇದೀಗ ಖರ್ಚಾಗ್ತಾ ಇದೆ. ಸರಿಸುಮಾರು 2 ವರ್ಷಗಳ ಕಾಲ ಇದರ 2 ವರ್ಷದೊಳಗಡೆ ಹೊಸದಾಗಿರುವಂತಹ ಆಸ್ಪತ್ರೆ ನಿರ್ಮಾಣ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿರುವಂತಹ ಈ ಒಂದು ಹೆರಿಗೆ ಆಸ್ಪತ್ರೆಗೆ ಬರುವಂತಹ ಯಾವುದೇ ಗರ್ಭಿಣಿ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯವಾಗಿರುವಂತಹ ಒಂದಿಷ್ಟು ಆಸ್ಪತ್ರೆಗೆ ರೆಫರ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಪಶ್ಚಿಮ ಪಾಲಿಕೆ ಆಯುಕ್ತರಾಗಿರುವಂತಹ KV ರಾಜೇಂದ್ರ ಇದ್ರೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ಅಲ್ಲಿ ಯಾಕೆ ಸರ್ 4 ಗಂಟೆ ಮೇಲೆ ಯಾವುದೇ ಸಿಸೇರಿಯನ್ ಆಗ್ತಿಲ್ಲ, ಯಾಕೆ ಅಂತ? ಇದು ಕಳೆದ ವಾರ ನಾನು ರಿವ್ಯೂ ಮಾಡಿದಾಗ್ಲೂ ಕೂಡ 4 ಗಂಟೆ ನಂತರ ಅಲ್ಲಿ ಹೆರಿಗೆ ಆಗ್ತಾ ಇಲ್ಲ ಅನ್ನೋದು ಮಾಹಿತಿ ಸಿಕ್ಕಿದೆ. ಅದಕ್ಕೆ 2 ಬರೀ ಕನ್ಸಲ್ಟೆಂಟ್ಸ್ ಅಂದ್ರೆ ಅಲ್ಲಿ ಗೈನಕಾಲಜಿಸ್ಟ್, ಆಬ್ಸ್ಟೆಟಿಷಿಯನ್ ಮತ್ತೆ 2 ಜನ ಪೀಡಿಯಾಟ್ರಿಷಿಯನ್, 2 ಜನ ಅರವಳಿಕೆ ತಜ್ಞರು, ಅನಸ್ಥೆಟಿಸ್ಟ್ ಅಲ್ಲಿದ್ದಾರೆ. ಸರ್ ಅಂದ್ರೆ ಇಲ್ಲಿ ವೈದ್ಯರ ಕೊರತೆ ಇದೆ ಹೆಂಗೆ ಅಂತ? ವೈದ್ಯರ ಕೊರತೆ ಅಂತ ಹೇಳಂದ್ರೆ ಈಗ ಜನ ನಿರೀಕ್ಷೆ ಇದ್ರೊಳಗಡೆ ಆಗಿದೆ. ನಂಬರ್ಗಳು ಬಿಬಿಎಂಪಿ ಆಸ್ಪತ್ರೆ ಮೇಲೆ ನಂಬಿಕೆ ಜಾಸ್ತಿ ಜನರು ಕೂಡ ಅಲ್ಲಿ ಬಂದು ಇದ್ರೊಳಗಡೆ ಮಾಡ್ತಾ ಇದ್ದಾರೆ. ನಾವು ರಿಕ್ರೂಟ್ಮೆಂಟ್ ಅನ್ನು ಮಾಡೋದಕ್ಕೆ ನಾವು ಕ್ರಮ ವಹಿಸ್ತಾ ಇದ್ವಿ. ಈಗ ಶ್ರೀರಾಮ್ಪುರದಲ್ಲಿ ಸ್ಟಾಫ್ ರಿಡೆಂಡೆಂಟ್ ಆಗೋದ್ರಿಂದ ಅವ್ರನ್ನೇ ನಾವು ಮಹಾಲಕ್ಷ್ಮೀಪುರಂ ಹಾಸ್ಪಿಟಲ್ಗೆ ಕಳಿಸೋದಕ್ಕೆ ಪ್ಲಾನ್ ಮಾಡಿದ್ವಿ. ಮಹಾಲಕ್ಷ್ಮೀಪುರಂ ಆಸ್ಪತ್ರೆಯಲ್ಲಿ ಯಾಕೆ ಇಷ್ಟು ದಿನ ಸಂಜೆ ಮೇಲೆ ಇರಲಿಲ್ಲ ಅಂತ? ಯಾಕಂದ್ರೆ ಹತ್ರದಲ್ಲೇನೆ 3 ಕಿಲೋಮೀಟರ್ ಹತ್ರದಲ್ಲೇನೆ ನಮ್ದು ಬಿಬಿಎಂಪಿ ಇನ್ನೊಂದು ಆಸ್ಪತ್ರೆ ಇದೆ. 3 ಕಿಲೋಮೀಟರ್ ಹೊಸಳ್ಳಿ ಒಳಗಡೆ ನಮ್ದು ಒಂದು ಆಸ್ಪತ್ರೆ ಇದೆ. ಶ್ರೀರಾಮ್ಪುರಲ್ಲೂ ಅದು 3 ಕಿಲೋಮೀಟರ್, 3 ರಿಂದ 5 ಕಿಲೋಮೀಟರ್ ಏನೋ ಬರುತ್ತೆ. ಅಲ್ಲೇನೆ ಒಂದು ಹಾಸ್ಪಿಟಲ್ ಇದೆ. ಹಾಗಾಗಿ ಅದ್ರದ್ದು ಅವಶ್ಯಕತೆ ಕಂಡು ಬಂದಿರಲಿಲ್ಲ ಅನ್ಸುತ್ತೆ. ಹಳೆದನ್ನ ನಾನು ಹೊಸದಾಗಿ ನಾವು ಅವಶ್ಯಕತೆ ಇದೆ ಅಂತೇಳಿ ಕೇಳಿ ಬಂದಿದ್ರಿಂದ ರಿಕ್ರೂಟ್ಮೆಂಟ್ ಮಾಡೋಣ ಅನ್ನೋದಕ್ಕೆ ಈ ಶ್ರೀರಾಮ್ಪುರ ಹಾಸ್ಪಿಟಲ್ ಶಿಥಿಲಾವಸ್ಥೆ ಇರೋದು ಡೆಮಾಲಿಷನ್ ಆದ್ರೆ ಆ ಸ್ಟಾಫ್ ಅನ್ನ ನಾವು ಮಹಾಲಕ್ಷ್ಮೀಪುರಂಗೆ ಶಿಫ್ಟ್ ಮಾಡ್ತೀವಿ. ಒಂದಿಷ್ಟು ರೋಗಿಗಳು ಇಲ್ಲಿ ಬಂದು ಹೊರಗಡೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ರು, ಮತ್ತೆ ಅಂದ್ರೆ ಇವರು ರೆಫರ್ ಮಾಡ್ತಾ ಇದ್ರು ಇಲ್ಲಿ ಸಿಸೇರಿಯನ್ ಇಲ್ಲ ಅಂತ. ಅಂದ್ರೆ ಇಲ್ಲಿ ರೋಗಿಗಳು ಅಂದ್ರೆ ಹೆರಿಗೆ ಕೇಸ್ ಬಂದಂತ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಸಿಸೇರಿಯನ್ ಆದ್ರೂ ಕೂಡ ಬೇರೆ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಇಲ್ಲ, ಅದಕ್ಕೆ ನಾನು ಬಹಳ ಸ್ಪಷ್ಟವಾದಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ನಮ್ಮವರು ಹೊಸಳ್ಳಿ ಮತ್ತೆ ಶ್ರೀರಾಮ್ಪುರ ಆಸ್ಪತ್ರೆ ಜೊತೆಗೆ ಕನೆಕ್ಷನ್ ಇಡಬೇಕು. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಆಸ್ಪತ್ರೆಗೆ ಬಂದಿರುವಂತವ್ರನ್ನ ಪ್ರೈವೇಟ್ಗೆ ಕಳಿಸುವಂತದನ್ನ ಮಾಡಬಾರ್ದು ಅನ್ನೋದನ್ನ ನಮ್ಮ ಹೆಲ್ತ್ ಆಫೀಸರ್ಸ್ ಗಳಿಗೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಆ ಕಂಪ್ಲೇಂಟ್ ಬಂದ್ರೆ ನಾವು ಬಹಳ ಸೀರಿಯಸ್ ಆಗಿ ವರ್ಕ್ ಮಾಡ್ತೀವಿ. ಥ್ಯಾಂಕ್ ಯು. ಇಷ್ಟು ಪಶ್ಚಿಮ ಪಾಲಿಕೆ ಆಯುಕ್ತರಾಗಿರುವಂತಹ KV ರಾಜೇಂದ್ರ ಅವರ ಸ್ಪಷ್ಟನೆ. ಅವರ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.